ನಮಸ್ತೆ ವೀಕ್ಷಕರೇ, ಕೃಷಿ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಇವತ್ತು ನಮ್ಮದು ಹೊಸ ಜಾಗ ತಗೊಂಡಿರೋದು, ಹಾಗಾಗಿ ಇದಕ್ಕೆ ಹೋದ ವರ್ಷ ನಾನು ಅಡಿಕೆ ಸಸಿ ಆಗಿದ್ದು ನೋಡಿ, ಈ ಥರ ಬಂದಿದೆ. 1 ವರ್ಷದ ಗಿಡ ಪೂರ ಅದು. ಅದರಲ್ಲಿ ಒಂದಷ್ಟು ಗಿಡ ಹೋಗಿದೆ, ಅದಕ್ಕೆ ನಾವು ರೀಪ್ಲಾಂಟೇಷನ್ ಮಾಡ್ತಿದ್ದೀವಿ. ಅದು ಯಾವ ಥರ ಮಾಡೋದು ಅಂತೇಳಿ ನಾವು ಹಳೆಯದು ಕೊಟ್ಟಿಗೆ ಗೊಬ್ಬರ ಮತ್ತು ಜೀವಾಮೃತ ಎಲ್ಲ ಹಾಕಿದ್ವಿ. ಅದು ಗುಂಡಿಲ್ಲೇ ಉಂಟು, ಒಳ್ಳೆ ಚೆನ್ನಾಗಿ ಬರ್ಬೋದು ಅಂತ ನಮ್ಮದೊಂದು ಅನಿಸಿಕೆ. ಬರುತ್ತೆ. ಅದಕ್ಕೆ ಈಗ ಏನು ಮಾಡಿ ಮೇಲ್ಗಡೆ ಸಣ್ಣ ಸಸಿ ಹಾಕ್ತಿದ್ದೀವಿ ನಾವು. ಅದಕ್ಕೆ ಇದು ನೋಡಿ, ಇದು ಮಣ್ಣು ತಗೊಬಂದು ಹಾಕಿದ್ದೀವಿ ಹೊರಗಡೆ. ಈ ಮಣ್ಣನ್ನು ಇದಕ್ಕೆ ಬಿಟ್ಟು ತುಂಬಿಸಿ ಈಗ ನಾವು ಯಾವ ಥರ ಮಾಡೋದು ಅಂತ ಹೇಳಿ ನಾನು ನಿಮಗೆ ತೋರಿಸ್ತೀನಿ. ಈ ಮಣ್ಣು ತುಂಬಿಸಿದ್ದೀನಿ ನೋಡಿ. ಇದು ಕಾಫಿ ಗಿಡ, ಇದನ್ನ ನಾನು ನಿಮಗೆ ಹಾಕ್ತೀನಿ. ಇದು 1 ವರ್ಷದ ಗಿಡ. ಬೇರೆ ಗಿಡ ಎಲ್ಲ ತೋರಿಸ್ತೀನಿ, ಇಲ್ಲಿ ಬನ್ನಿ ನೋಡಿ. ಇದು ಅಷ್ಟೇ, ಹೋದ ವರ್ಷ ಮಳೆಗಾಲದಲ್ಲ ಆಗಿದೆ. ಈ ವರ್ಷ 1 ವರ್ಷ ಆಯಿತು. ಸಿಲ್ವಾರು ಕಾಫಿ ಗಿಡ, ಇದು ಮೊನ್ನೆ ಪ್ಲಾಂಟೇಶನ್ ಮಾಡಿದ್ವಿ. ಈ ಕಾಫಿ ಗಿಡ ಇದು ಈ ವರ್ಷ ಹಾಕಿದ್ದು, ಅದು ಹೋದ ವರ್ಷದ್ದು ನೋಡಿ. ಇದು ನೋಡಿ. ಈಗ ಅಲ್ಲ ಈ ಥರದ ಗಿಡ ಹಾಕಿರೋದು, ಇದು ಈಗ ಪ್ಲಾಂಟೇಶನ್ ಮಾಡ್ತೀವಿ ನೋಡಿ. ಇದೇ ಥರ ಇದು ನಮ್ಮ ದೊಡ್ಡ ಗುಂಡಿ ಎರಡು ಆಳ ತೆಗ್ದೀವಿ. ಹಿಂಗೆ 2 ಸುತ್ತ 2 ಹಿಂಗಿಟ್ಟು, ಇದು ಗೊಬ್ಬರ ಎಲ್ಲ ಆಲ್ರೆಡಿ ಹಾಕಿದ್ವಿ ನೋಡಿ. ಈ ಮಣ್ಣು ಈ ಥರ ಸುತ್ತ ಹಾಕಿ, ಸುಲಭದ ವಿಧಾನ ನೋಡಿ. ಈ ಥರ ಹಾಕಿ ಸ್ವಲ್ಪ ಕೈಯಲ್ಲಿ ಇಷ್ಟು ಪ್ರೆಸ್ ಮಾಡಿದರೆ ಸಾಕು. ಮತ್ತು ಸೈಡಲ್ಲಿರೋ ಇದಕ್ಕೆ ನಾವಿನ್ನು ಮಲ್ಚಿಂಗ್ ಮಾಡ್ತೀವಿ, ಸೊಪ್ಪೆಲ್ಲ ಹಾಕ್ತೀವಿ. ಇದ್ದಂಥದ್ದನ್ನೆಲ್ಲ ಹಿಂಗೆಲ್ಲ ಹಾಕಿದರೆ ಸಾಕಾಗುತ್ತೆ ನೋಡಿ. ಇದ್ರ ಅಡಿಗಡೆ ಎಲ್ಲ ಫುಲ್ ನೋಡಿ, ಗೊಬ್ಬರ ಎಲ್ಲ ಹಾಕಿ ಆಗಿದೆ. ನಾವು ಆಲ್ರೆಡಿ 1 ವರ್ಷ ಮುಂಚಿತವಾಗಿ ಇದಕ್ಕೆ ತುಂಬಿಸಿದ್ದೀವಿ. ಇಷ್ಟು ಹಾಕ್ಬಿಡ್ತೀವಿ. ಇದು ಸೇಮು ನೋಡಿ. ಇಷ್ಟು ಮಾಡ್ಕೊಳ್ಳೋದು, ಹಿಂಗಿಡೋದು. ಮಣ್ಣು ಜಸ್ಟ್ ಬೇರೆ ಗಿಡ ನಮ್ಮದು, ಇದನ್ನು ಈ ಥರ ಪ್ಲಾಂಟೇಶನ್ ಮಾಡೋದು. ಇಷ್ಟೇ ಸಾಕು. ನೋಡಿ, ನಾವು ಎಷ್ಟು ದೊಡ್ಡ ಅವಾಗ ಹೇಳಿದ್ವಲ್ಲ, ಹಳೆ ಗುಂಡಿ ತೆಗೆದು ನಾವು ಇದು ಮಾಡೋದು ಅಂತೇಳಿ. ಹಾಗಾಗಿ ನಾವು ನೋಡಿ ಇಷ್ಟು ದೊಡ್ಡ ಗುಂಡಿ ಮಾಡಿದ್ದೀವಿ ನೋಡಿ. ಇಷ್ಟು ದೊಡ್ಡ ಗುಂಡಿಗೆ ಇದಕ್ಕೆ ಹಟ್ಟಿ ಗೊಬ್ಬರ, ಬೇವಿನ ಹಿಂಡಿ ಎಲ್ಲ ತುಂಬಿಸಿ, ಮತ್ತು ಹಸಿರೆಲೆ ಗೊಬ್ಬರ ಎಲ್ಲ ಹಾಕಿ ಈಗ ಅಷ್ಟು ಫುಲ್ಲು ಈ ಲೆವೆಲಿಗೆ ಮಾಡ್ತೀವಿ. ಇದ್ರ ಮೇಲೆ ಒಂದಷ್ಟು ಮಣ್ಣು ಹಾಕಿ ಮೇಲಕ್ಕೆ ಗಿಡ ಹಾಕೋದು. ಹಾಗಾಗಿ ಭಾರಿ ಚೆನ್ನಾಗಿ ಬರುತ್ತೆ ಗಿಡ. ಇದು ಇಟಾಚಿಲ್ ನಾವು ತಗ್ಸಿದ್ದು ನೋಡಿ. ನಮ್ಮದಿದು 1 ವರ್ಷದ ಗಿಡ ಪ್ಲ್ಯಾಂಟ್ ಆಗಿರೋದು. ಇದು ಈಗ ನೋಡಿ ಮಟ್ಟಕ್ಕೆ ಬಂದಿದೆ ನೋಡಿ. ಈ ಚಿಗುರು ಹೊಡಿಬೇಕು ನೋಡಿ. ಈ ಚಿಗುರು ಉಂಟಲ್ಲ, ಇಲ್ಲಿಗೆ ಮುರಿಬೇಕು. ಇಲ್ಲಿಗೆ ಇನ್ನು ಎದೆ ಮಟ್ಟ ಕರೆಕ್ಟಾಗಿ. ಇದು ಇನ್ನು ಬೇಕಾದ್ರೆ 2 ವರ್ಷ ಬಿಟ್ಟು ಇನ್ನೊಂದು ಮಟ್ಟಕ್ಕೆ ಬಿಡ್ಬೋದು, ಬೇಕಾಗಿಲ್ಲ. ಅಂದರೆ ಇದೆ 4 ಅಡಿ ಉಂಟು ನೋಡಿ. ಇದು ಹಾಲ್ವಾಣ. ಇದಕ್ಕೆ ನಾವಿನ್ನು ನೆಕ್ಸ್ಟು ಬರೋ ವರ್ಷಕ್ಕೆ ಕಾಳುಮೆಣಸು ಬಳ್ಳಿ ಹಾಕ್ತೀವಿ. ಇದು ಮಿಶ್ರ ಬೆಳೆಯಾಗಿ. ಇಲ್ಲಿ ಅಡಿಕೆ ಸಸಿ ಇಂತಾಯಿತು. ಇದು ಕಾಫಿ ಸಿಹಿಂಗಾರು ಸಿಲ್ವರ್ ಗಿಡ, ಅದ್ರ ಮಧ್ಯೆ ಸಿಲ್ವರ್ ಹಾಕಿದ್ದೀವಿ. ವೀಕ್ಷಕರೇ ನೋಡಿ, ನಮ್ಮದಲ್ಲಿ ಮೆಣಸಿನ ಬೀಳು ಒಂದುಂಟು ಮಾವಿನ ಮರದಲ್ಲಿ. ಅದರದ್ದು ಕಾಳು ಕುಯ್ದು ಈ ಹಾಲ್ವಾಣ ಗಿಡಕ್ಕೆ ನಾವು ಹಾಕ್ತೀವಿ. ಪೊಂಗಾರ ಅಂತ ಹೇಳ್ತೀವಿ. ಬನ್ನಿ ತೋರಿಸ್ತೀನಿ. ನೋಡಿ, ಇದು ಮೆಣಸಿನ ಬಳ್ಳಿ ಸಣ್ಣದು. ಇದರಲ್ಲಿ ಕಾಲು ಬಂದಿರುತ್ತೆ. ಸ್ವಲ್ಪ ತೋರಿಸ್ತೀನಿ. ನೋಡಿ, ಇದು 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 ನೋಡಿ. ಇದು ನೋಡಿ, ಹೀಗೆ ಬಂದಿರುತ್ತೆ. ಇದನ್ನು ಹೇಗೆ ಪ್ಲ್ಯಾಂಟ್ ಮಾಡೋದು ಅಂತ ಇಲ್ಲೆಲ್ಲ ಒಂದು ಹೋಗಿದೆ.
ಹೋಗೋಣ. ನೋಡಿ ಇಷ್ಟು ಉಂಟು ಬಳ್ಳಿ. ನೋಡಿ ಇದನ್ನು ಗಂಟಿಂದ ಮುಂದೆ ಇಲ್ಲಿಗೆ ನೋಡಿ ಕಟ್ ಮಾಡ್ಕೊಳ್ಳಿ. 3 ಇಟ್ಟಿದ್ದೀನಿ ನೋಡಿ, 3 ಇಲ್ಲಿ ಇಷ್ಟು ದೂರದಿಂದ ಮರದಿಂದ ಒಂದಾಗಿ ದೂರ ಹಿಂಗೆ ಹಚ್ಕೊಳ್ಳಿ. ನೋಡಿ ಅಜ್ಜೆ ನೋಡಿ ಎರೆಹುಳ ನೋಡಿ, ಇದು ಎರೆಹುಳ ಪೆಟ್ಟಾಗಿಲ್ಲ. ಇದನ್ನು ಅಡಿಕೆ ಸಸಿ ಬುಡಕ್ಕೆ ಹಾಕ್ತಿದ್ದೀನಿ. ನೋಡಿ ಇನ್ನೊಂದು ಸಿಕ್ತು ನೋಡಿ, ಇದು ಹೌದು ನೋಡಿ. ಹಿಡಿತಾ ಆಯ್ತಲ್ಲ, ಇದನ್ನು ಈ ಥರ 3 ಹಿಂಗೆ ತಗೊಂಡು ಈ ಥರ ಇಡಬೇಕು. ಈ ಥರ ಇಟ್ಟು ಇದೇ ಮಣ್ಣು ಈ ಥರ ರೀಪ್ಲಾಂಟೇಷನ್ ಮಾಡಿದ್ರು ಆಗುತ್ತೆ. ಇಲ್ಲಂತ ಹೇಳಿದರೆ ಅಲ್ಲಿಂದ ಮಣ್ಣು ತಗೊಬಂದು ಹಾಕಿದ್ರು ಆಗುತ್ತೆ. ಇದು ಸ್ವಲ್ಪ ಮಣ್ಣು ಇದು ಉಂಟು, ಬೇಡ. ನೋಡಿ ನಮ್ಮ ಮಣ್ಣಿನಲ್ಲಿ ಎರೆಹುಳ ನೋಡಿ ಯಥೇಚ್ಛವಾಗಿ ಉಂಟು ನೋಡಿ.